ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ರಾಜು. ಕಲ್ಯಾಣವಾಗಿದೆ. ನನ್ನ ಮಡದಿ ಲಾವಣ್ಯ ನಮ್ಮೊಂದಿಗೆ. ನಮ್ಮ ಅತ್ತೆ ಸರೋಜಾ ಕೂಡ ಇದ್ದಾರೆ. ಯಾಕೆಂದರೆ ನಮ್ಮ ತಂದೆ ತಾಯಿ ಕೆಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ. ಹೀಗಾಗಿ ನಮ್ಮ ಅತ್ತೆಗೂ ಹಿಂದೆ ಮುಂದೆ ಯಾರೂ ಇಲ್ಲದ ಕಾರಣ ನಮ್ಮೊಂದಿಗೆ ಇದ್ದಾರೆ. ಅತ್ತೆಗೆ ವಯಸ್ಸಾಗಿದೆ, ಆದರೂ ಸಹ ನೋಡಲು ದುಂಡು ದುಂಡಾಗಿ ಇದ್ದಾರೆ. ನಮ್ಮ ಅತ್ತೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿದ್ದಾರೆ. ನಮ್ಮ ಮಾವ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ತೀರಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ಅತ್ತೆ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಳು. ಅವಳನ್ನು ಯಾರೇ ನೋಡಿದ್ರೂ ನೋಡುತ್ತಾ ಇರಬೇಕು ಅನಿಸ್ತು ಇತ್ತು. ಹಾಗೇ ಇದ್ದಾಳೆ. ನನ್ನ ಪತ್ನಿ ಅವರ ಅಮ್ಮನ ಜೊತೆಗೆ ಹೊರಗಡೆ ಹೋದಾಗ ಅಕ್ಕ ತಂಗಿ ಅಂತ ಕೇಳುತ್ತಾರೆ. ಹಾಗೇ ಇದ್ದಾರೆ ನಮ್ಮ ಅತ್ತೆ. ನನ್ನ ಮತ್ತೆ ಅತ್ತೆ ನಡುವೆ ಅತಿಯಾದ ಸಲುಗೆ ಇತ್ತು. ಕೆಲವು ಬಾರಿ ಅವರ ಅಂದವನ್ನು ಕದ್ದು ನೋಡುತ್ತಿದ್ದೆ. ಹೀಗೆ ಒಂದು ದಿನ ನಡೆಯಬಾರದ ಘಟನೆಯೊಂದು ನಡೆದು ಹೋಯಿತು. ಅವತ್ತು ಆಫೀಸ್ದಿಂದ ಬರುತ್ತಿದ್ದೆ. ಬರುವಾಗ ಹೆಂಡತಿ ಫೋನ್ ಮಾಡಿ ತಾನು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಳು. ನಾನು ಸರಿ ಅಂತ ಮನೆಗೆ ಹೋದೆ. ಮೊದಲೇ ರಸ್ತೆ ಹಾಳಾದ ಕಾರಣ ದೂರು ಮೈಮೇಲೆ ಎರಗಿತ್ತು. ಹಾಗಾಗಿ ಮೈಮೇಲೆ ನೀರು ಹೊಯ್ದುಕೊಂಡು ಹೊರಗಡೆ ಬರುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ನಂಗೆ ನೋಡುತ್ತಾ ಇದ್ರು. ನಾನು ಅವರನ್ನು ಗಮನಿಸಿದೆ. ಅವರು ನಾಚಿ ತಲೆ ತಗ್ಗಿಸಿದರು. ನಂಗೆ ಅವರ ಸ್ವಭಾವ ಅನುಮಾನಕ್ಕೆ ಕಾರಣವಾಯಿತು. ಆಮೇಲೆ ಟಿವಿ ನೋಡುತ್ತಾ ಕುಂತಾಗ ಸಹಿತ ನಂಗೆ ನೋಡುತ್ತಾ ಇದ್ರು. ನಾನು ಧೈರ್ಯ ಮಾಡಿ ಕೇಳಿದೆ, ಯಾಕೆ, ಏನಾಯ್ತು ಅತ್ತೆ ಅಂತ. ಅವರು ಎಲ್ಲವನ್ನೂ ಹೇಳಿ ತುಂಬಾ ದಿನಗಳಿಂದ ಹಸಿವು ತಡೆಯೋಕ್ಕೆ ಆಗತ್ತಾ ಇಲ್ಲ ಅಂತ ಹೇಳಿದ್ರು. ನಂಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇನ್ನೇನು ಆಗಿದ್ದು ಆಗಲಿ, ಸಹಾಯ ಮಾಡಬೇಕು ಅಂತ ಹೋಗುತ್ತಾ ಇರುವಾಗ ನನ್ನ ಹೆಂಡತಿ ಮನೆಗೆ ಬಂದಳು. ಅವತ್ತು ಮನಸ್ಸಿಗೆ ಬೇಜಾರ, ಆದರೂ ಏನೋ ಮನಸ್ಸಿಗೆ ನಿರಾಳದ ಭಾವನೆ ಇತ್ತು. ಪೂರ್ಣವಿರಾಮ. ಯಾಕೆಂದರೆ ನಾ ಅವಸರ ಮಾಡಿದ್ರೆ ಏನೋ ಮಾಡೋಕ್ಕೆ ಹೋಗಿ ಮತ್ತೆ ಏನೋ ಅವಘಡ ನಡೆದು ಹೋಗಿ ಬಿಡುತ್ತಾ ಇತ್ತು. ಆಮೇಲೆ ಹೇಗಾದರೂ ಮಾಡಿ ಅತ್ತೆಗೆ ಸಹಾಯ ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೆ. ಆದ್ರೆ ಸಮಯ ಕೂಡಿ ಬರಲೇ ಇಲ್ಲ. ಅತ್ತೆಯ ಪರಿಸ್ಥಿತಿ ನಂಗೆ ಚೆನ್ನಾಗಿ ಗೊತ್ತಿದ್ದರೂ ಸಹಿತ ಅಸಹಾಯಕ ಆಗಿಬಿಟ್ಟಿದ್ದೆ. ಹೀಗೆ ದಿನಗಳು ಕಳೆದವು. ಒಂದು ಹೆಂಡತಿ ಮತ್ತೆ ಯಾವುದೋ ಕೆಲಸ ಅಂತ ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿದಳು. ಅವರ ಮಾತು ಕೇಳಿ ನಂಗೆ ಮನಸ್ಸಿನಲ್ಲಿ ಖುಷಿ. ಹೇಗಾದರೂ ಮಾಡಿ ನನ್ನ ಬಯಕೆ ಈಡೇರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದೆ. ಮರುದಿನ ಆಫೀಸ್ಗೆ ರಜೆ ತಗೊಂಡೆ. ಹೆಂಡತಿ ನಾನು ಎದ್ದು ನೋಡುವಷ್ಟರಲ್ಲಿ ಊರಿಗೆ ಹೋಗಿದ್ದಳು. ಆಮೇಲೆ ಎದ್ದು ಅಡುಗೆ ಮನೆಗೆ ಹೋದೆ. ಅಲ್ಲಿ ಅತ್ತೆ ಅಡುಗೆ ತಯಾರು ಮಾಡುತ್ತಾ ಇದ್ರು. ನಾನು ಇನ್ನೇನು ಮುಂದೆ ಹೋಗುತ್ತಾ ಇದ್ದೆ. ಅವರು ಯಾಕೆ ಇಷ್ಟೊಂದು ಅವಸರ, ನಂಗೂ ಮನಸ್ಸಿಗೆ ನಾನೇ ಸಹಾಯಕ್ಕೆ ಬರುತ್ತೇನೆ, ನೀವು ಹೋಗಿ ಎಂದ್ರು. ನಂಗೆ ಅವರ ಮಾತು ಗಾಬರಿಗೊಳಿಸಿತು. ಏನ ಮಾಡಬೇಕು ಗೊತ್ತಾಗಲಿಲ್ಲ. ಟಿವಿ ನೋಡುತ್ತಾ ಕುಂತಿದ್ದೆ. ಅವರು ಚಾ ತಂದ್ರು. ಅವಾಗ ನಂಗೆ ನೋಡುತ್ತಾ ಇದ್ರು. ಆಮೇಲೆ ಅವರ ಕಣ್ಣುಗಳಲ್ಲಿ ಸಹಾಯಕ್ಕೆ ಹಾತೊರೆಯುತ್ತಿದ್ದ ಸಂದೇಶ ಕಾಣಿಸಿತು. ತಡಮಾಡದೆ ಸಹಾಯ ಮಾಡಿದೆ. ನನ್ನ ಸಹಾಯ ಅವರಿಗೆ ತುಂಬಾ ಸಮಾಧಾನ ಕೊಟ್ಟು ನನಗೊಂದು ಥ್ಯಾಂಕ್ಸ್ ಹೇಳಿದ್ರು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.